ಸರ್ ನಮಸ್ಕಾರ. ಆನಂದ್ ಕುಮಾರ್ ಸಿ ಎಂ ಅಂತ ನಮ್ಮದು ಟ್ಯಾಲೆಂಟ್ಸ್ ಎಕ್ಸಿಬಿಷನ್ ಯೂಟ್ಯೂಬ್ ಚಾನಲ್ ಅಂತಿದೆ. ಈಗ ಈ ಸ್ಪೋಕನ್ ಇಂಗ್ಲೀಷಲ್ಲಿ ಆಲ್ರೆಡಿ ನಾವು 5 ವಿಡಿಯೋಸ್ ಮಾಡಿದ್ದೀನಿ. ಇವತ್ತು ಕ್ವಶನ್ ಟ್ಯಾಗ್ಸ್ ತುಂಬ ಇಂಪಾರ್ಟೆಂಟು. ಈ ಕ್ವಶನ್ ಟ್ಯಾಗ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ಕ್ವಶನ್ ಟ್ಯಾಗಲ್ಲಿ ಏನಪ್ಪ ಇರುತ್ತೆ, ರೂಲ್ಸ್ ಸ್ವಲ್ಪ ನೀಟಾಗಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಕ್ವಶನ್ ಟ್ಯಾಗ್ಸ್ SSLC ಎಕ್ಸಾಮಲ್ಲಿ ಕೇಳ್ತಾರೆ, PUC ಎಕ್ಸಾಮಲ್ಲಿ ಕೇಳ್ತಾರೆ, ಪ್ರತಿ ಕಾಂಪಿಟೇಷನ್ ಎಕ್ಸಾಮಲ್ಲೂ ಸಹ ಕ್ವಶನ್ ಟ್ಯಾಗ್ಸು ಕೇಳ್ತಾರೆ. ಈಗ ಫಸ್ಟು ಕ್ವಶನ್ ಟ್ಯಾಗ್ಸಲ್ಲಿ ನೋಡ್ಕೊಳ್ಳಿ, ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು. ಈಗ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಏನು? ನೋಡೊಂದು ಎಕ್ಸಾಂಪಲ್ ಇದೆ. ಇಟ್ ಈಸ್ ರೈನಿಂಗ್ ಅಂದರೆ ಮಳೆ ಬೀಳ್ತಾ ಇದೆ, ಏನಾಗ್ತಾ ಇದೆ, ಪಾಸಿಟಿವ್ ಆಗಿದೆ. ನೆಗೆಟಿವ್ ಆಗಿದ್ರೆ ನಾಟ್ ರೈನಿಂಗ್. ಇಲ್ಲಿ ಇಟ್ ಈಸ್ ರೈನಿಂಗ್ ಗೊತ್ತಾಯ್ತಲ್ಲ, ಪಾಸಿಟಿವ್ ಸೆಂಟೆನ್ಸ್ ಅಂದರೆ ನಾಟ್ ಅಂತ ಬರದೇ ಇದ್ದರೆ ಅದು ಪಾಸಿಟಿವ್ ಆಗುತ್ತೆ. ಈಗ ನನಗೆ ಪಾಸಿಟಿವ್ ಸೆಂಟೆನ್ಸ್ ಆಯಿತು. ನೆಗೆಟಿವ್ ಕ್ವಶನ್ ಟ್ಯಾಗ್ ಅಂದರೆ ನೆಗೆಟಿವ್ ಅಂದರೆ ನಾಟ್ ಅಂತ ಬರುತ್ತೆ. ನೋಡಿ, ನೆಗೆಟಿವ್ ಫಾರ್ಮ್ ಇದಾಗುತ್ತೆ. ಎನ್ ಹಾಕ್ಬಿಟ್ಟು ಅಪಾಸ್ಟ್ರಫಿ ಹಾಕ್ಬಿಟ್ಟು ಟಿ ಹಾಕಿದ್ರೆ ಇದು NOT ಶಾರ್ಟ್ ಫಾರ್ಮಲ್ಲಿ ಎಂಟ್ ಅಂತ ಬರೆಯೋದು, ಇದು ನೆಗೆಟಿವ್ ಫಾರ್ಮ್ ಆಗುತ್ತೆ. ಓಕೆ, ಈಗ ನಿಮ್ಮ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಗೊತ್ತಾಯಿತು, ನೆಗೆಟಿವ್ ಕ್ವಶನ್ ಟ್ಯಾಗ್ ಅಂದರೆ ಗೊತ್ತಾಯಿತು. ಈಗ ನೆಕ್ಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಈಗ ಯಾವುದೇ ಒಂದು ಪಾಸಿಟಿವ್ ಸೆಂಟೆನ್ಸ್ಗೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಸ್ಟ್ರಕ್ಚರ್ ಯಾವುದಪ್ಪ ಅಂದರೆ ಫಸ್ಟ್ ಆಕ್ಸಿಲರಿ ವರ್ಬ್ ಬರಬೇಕು, ಆಮೇಲೆ ಏನು ಬರಬೇಕು, ನೆಗೆಟಿವ್ ಕ್ವಶನ್ ಟ್ಯಾಗ್ ಬರಬೇಕು, ಎನ್ ಹಾಕ್ಬಿಟ್ಟು ಅಪಾಸ್ಟ್ರಫಿ ಹಾಕ್ಬಿಟ್ಟು ಟ್ ಅಂತ ಬರೀಬೇಕು, ಆಮೇಲೆ ಸಬ್ಜೆಕ್ಟ್ ಬರೀಬೇಕು. ಸಬ್ಜೆಕ್ಟ್ ಅಂದರೆ ಯಾರು ಕೆಲಸ ಮಾಡ್ತಾರೆ ಅನ್ನೋದು. ಆ ಸಬ್ಜೆಕ್ಟ್ ಯಾವತ್ತೂ ಅಷ್ಟೇ ಪ್ರೊನೌನ್ ಆಗಿರಬೇಕು. ಯಾವುದಾದ್ರೂ ಒಂದು ಬಾಯ್ ನೇಮ್ ಇದ್ದರೆ ಹಿ ಅನ್ಬೇಕು, ಗರ್ಲ್ ನೇಮ್ ಇದ್ದರೆ ಶಿ ಅನ್ಬೇಕು. ಪ್ರೊನೌನ್ ಅಂದರೆ ಸರ್ವನಾಮಗಳು. ಈಗ ಒಂದೊಂದಾಗಿ ನೋಡ್ಕೊಳ್ಳೋಣ. ಫಸ್ಟ್ ಈಗ ರೂಲ್ಸ್ ನಾವು ಅಪ್ಲೈ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಇಟ್ ಈಸ್ ರೈನಿಂಗ್ ಅಂತ ಇದೆ. ಇಲ್ಲಿ ಆಕ್ಸಿಲರಿ ವರ್ಬ್ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಕ್ಸಿಲರಿ ವರ್ಬ್ ಅಂದರೆ ಯಾವುದೇ ಒಂದು ಮೈನ್ ವರ್ಬು. ಇಲ್ಲಿ ರೈನ್ ಅನ್ನೋದು ಮೈನ್ ವರ್ಬು, ಅದಕ್ಕೆ ಈಸ್ ಅನ್ನೋದು ಆಕ್ಸಿಲರಿ ವರ್ಬನ್ನು ಸೇರಿಸ್ತೀವಿ. ಈ ಆಕ್ಸಿಲರಿ ವರ್ಬು ಮೈನ್ ವರ್ಬ್ ಜೊತೆ ನಾವು ಏನಪ್ಪ ಹೆಲ್ಪ್ ಆಗುತ್ತಂದರೆ ಟೆನ್ಸ್ ಟು ಮೇಕ್ ದ ಟೆನ್ಸ್, ಟು ಮೇಕ್ ದ ಕ್ವಶನ್ಸ್. ಟೆನ್ಸನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಕ್ವಶನ್ಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಆಕ್ಸಿಲರಿ ವರ್ಬ್ ಅನ್ನೋದು ಆರ್ಡಿನರಿ ವರ್ಬ್ ಜೊತೆ ಸೇರಿಕೊಂಡು ಟೆನ್ಸ್ ಮಾಡುತ್ತೆ, ಕ್ವಶನ್ ಟ್ಯಾಗ್ ಮಾಡುತ್ತೆ. ಈಗ ನಾನು ಈ ಒಂದು ಅವಧಿಯಲ್ಲಿ 4 ಆಕ್ಸಿಲರಿ ವರ್ಬ್ಸ್ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾವುದಪ್ಪ ಅಂದರೆ ಈಸ್, ವಾಸ್, ಆರ್, ವರ್. ಈಸ್ ಬಂದ್ಬಿಟ್ಟು ಸಿಂಗುಲರ್ ಇರಬೇಕು, ಪ್ರೆಸೆಂಟ್ ಟೆನ್ಸ್ ಈಗ ಕೆಲಸ ನಡೀತಾ ಇರೋದು. ವಾಸ್ ಬಂದ್ಬಿಟ್ಟು ಸಿಂಗುಲರ್ ಇರುತ್ತೆ, ಪಾಸ್ಟ್ ಟೆನ್ಸ್ ಅಂದರೆ ಕೆಲಸ ಆಗೋಗಿರೋದು. ಆರ್ ಬಂದ್ಬಿಟ್ಟು ಪ್ರೆಸೆಂಟ್ ಟೆನ್ಸು, ಫ್ಲೂರಲ್, ಬಾಯ್ಸ್ ಆರ್ ಪ್ಲೇಯಿಂಗ್. ನೋಡಲ್ಲಿ ಫ್ಲೂರಲ್ ಇದೆ ಮತ್ತು ಪ್ರೆಸೆಂಟ್ ಟೆನ್ಸ್ ಇದೆ. ವರ್ ಬಂದ್ಬಿಟ್ಟು ಪ್ಲೂರಲ್ ಫಾರ್ಮಲ್ಲಿರುತ್ತೆ ಮತ್ತು ಪಾಸ್ಟ್ ಟೆನ್ಸ್ ಇರುತ್ತೆ. ದೇ ವರ್ ಪ್ಲೇಯಿಂಗ್, ಅವ್ರು ಆಡ್ತಾ ಇದ್ರು. ಈ 4 ಆಕ್ಸಿಲರಿ ವರ್ಬ್ಸ್ನ ಉಪಯೋಗಿಸ್ಕೊಂಡು ನಾವು ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಸೆಂಟೆನ್ಸ್ಗೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ನೋಡಿ, ಇಟ್ ಈಸ್ ರೈನಿಂಗ್. ಈ ರೈನಿಂಗು ಇದನ್ನು ನಾನು ಕ್ವಶನ್ ಟ್ಯಾಗ್ ಮಾಡಬೇಕು. ಇಲ್ಲಿ ಸ್ಟ್ರಕ್ಚರ್ ಏನಿದೆ, ಫಸ್ಟ್ ಆಕ್ಸಿಲರಿ ವರ್ಬ್ ಬರ್ಕೊಬೇಕು. ಇಲ್ಲಿ ಆಕ್ಸಿಲರಿ ವರ್ಬ್ ಯಾವುದು? ಈಸ್ ಫಸ್ಟನ್ನು ಹಾಕಬೇಕು. ಇದು ಇಟ್ ಈಸ್ ರೈನಿಂಗ್ ಅಂದರೆ ಇದು ಪಾಸಿಟಿವ್ ಸೆಂಟೆನ್ಸು. ಪಾಸಿಟಿವ್ ಸೆಂಟೆನ್ಸ್ಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರಬೇಕು. ನೆಗೆಟಿವ್ ಫಾರ್ಮ್ ಯಾವುದಾಗುತ್ತೆ? ಎನ್ ಅಪಾಸ್ಟ್ರಫಿ ಟಿ. ನೋಡು, ಈಸ್ ಅಂಟ್ ಆಯ್ತಾ. ಇಲ್ಲಿ ಸಬ್ಜೆಕ್ಟ್ ಏನಿದೆ, ಇಟ್ ಇದೆ ಅಂದರೆ ಇದು ಪ್ರೊನೌನೇ ಆಗಿರೋದ್ರಿಂದ ಹಾಗೇನೆ ಇಟ್ ಅಂತಾನೆ ಬರೀಬೇಕು. ಇಸಂಟ್ ಇಟ್. ಇಟ್ ಈಸ್ ರೈನಿಂಗ್ ಗೆ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಇಸಂಟ್ ಇಟ್. ಈಗ ಸೆಕೆಂಡ್ ಒನ್ ಬರೋಣ. ಇಲ್ಲಿ ನೋಡಿ, ಮಾನಸ ಈಸ್ ಎ ಡಾಕ್ಟರ್. ಇಲ್ಲಿ ಫಸ್ಟು ಇದು ಪಾಸಿಟಿವ್ ಸೆಂಟೆನ್ಸ್ ಆಯಿತು. ಈಗ ಇದಕ್ಕೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರಬೇಕು. ಇಲ್ಲಿ ಆಕ್ಸಿಲರಿ ವರ್ಬ್ ಯಾವುದು? ಈಸ್ ಬರ್ಕೊಬೇಕು. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಎನ್ ಹಾಕ್ಬಿಟ್ಟು ಅಪಾಸ್ಟ್ರಫಿ ಟಿ ಅಂಟ್. ಇಲ್ಲಿ ಮಾನಸ ಅನ್ನೋದನ್ನ ಮಾನಸ ಅಂತಾನೆ ಬರೆಯಲಿಲ್ಲ, ಆ ಹುಡುಗಿ ಆಗಿರೋದ್ರಿಂದ ಹುಡುಗಿಗೆ ಪ್ರೊನೌನ್ ಏನಾಗುತ್ತೆ? ಶಿ ಆಗುತ್ತೆ. ಇಸಂಟ್ ಶಿ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ಕೊಳ್ಳಿ, ದೇ ಆರ್ ಗುಡ್ ಫ್ರೆಂಡ್ಸ್. ಇದು ಅಷ್ಟೇ ಪಾಸಿಟಿವ್ ಆಗೇ ಇದೆ.
ಇಲ್ಲಿ ಆಕ್ಸಿಲರಿ ವರ್ಡ್ ಯಾವ್ದು ಬರುತ್ತೆ, ಆರ್ ಬರುತ್ತೆ. ಇಲ್ಲಿ ಆರ್ ನಾವು ಹಾಕಿದ್ದೀವಿ. ನೆಗೆಟಿವ್ ಫಾರ್ಮ್ ಏನಾಗುತ್ತೆ, ಎನ್ ಟಿ, ಆರೆಂಟ್. ಈಗ ಇಲ್ಲಿ ಪ್ರೊನೌನ್ ಏನಾಗುತ್ತೆ, ಸಬ್ಜೆಕ್ಟ್ ಯಾವ್ದಾಗುತ್ತೆ, ದೇ ಆಗುತ್ತೆ. ಕರೆಕ್ಟಾಗಿ ಅದು ದೇನೆ ಅಂತ ಇರೋದ್ರಿಂದ ದೇ ಅಂತಾನೆ ಪ್ರೊನೌನ್ ಯೂಸ್ ಮಾಡಬೇಕು. ಆರೆಂಟ್, ದೇ. ನೆಕ್ಸ್ಟ್ ನೋಡ್ಕೊಳ್ಳಿ, ಫೋರ್ತ್ ಒನ್, ಮಹೇಶ್ ವಾಸ್ ಎ ಡ್ಯಾನ್ಸರ್. ಈಗ ನೋಡ್ಕೊಳ್ಳಿ, ಇಲ್ಲಿ ಆಕ್ಸಿಲರಿ ವರ್ಬ್ ಯಾವ್ದಾಗುತ್ತೆ, ವಾಸ್ ಆಗುತ್ತೆ. ವಾಸ್ ಬರ್ದಿದ್ದೀವಿ. ವಾಸ್ಗೆ ನೆಕ್ಸ್ಟ್ ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಫಾರ್ಮ್ ಯಾವ್ದಾಗುತ್ತೆ, ಅಂಟ್. ಎನ್ ಹಾಕ್ಬಿಟ್ಟು ಅಪಾಸ್ಟ್ರಫ್ ಹಾಕ್ಬಿಟ್ಟು ಕೆ ಆಗುತ್ತೆ, ವಾಸ್ ಅಂಟ್. ಇಲ್ಲಿ ಮಹೇಶ್ ಅನ್ನೋದು ಬಾಯ್ ಆಗಿರೋದ್ರಿಂದ ಇದಕ್ಕೆ ಪ್ರೊನೌನ್ ಏನಾಗುತ್ತೆ, ಇ ಆಗುತ್ತೆ, ವಾಸ್ ಅಂಟ್, ಇ. ಈಗ ನೋಡಿ, ಈ 4 ನಾವು ಡಿಸ್ಕಸ್ ಮಾಡಿದ್ದೀವಿ ಅನ್ನೋದನ್ನ ವಿ ಡಿಸ್ಕಸ್ಡ್ 4 examples. Remaining 4 examples I will give you for homework. You please practice very well. ಇದನ್ನ ಈ 4 ಸಹ ನೀವು ಪ್ರಾಕ್ಟೀಸ್ ಮಾಡಿ, ಮತ್ತೆ ಬೇರೆ ಬೇರೆ ಸೆಂಟೆನ್ಸ್ಗಳು ಸಹ ಯೂಸ್ ಮಾಡಿಕೊಂಡು ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ಟ್ಯಾಗ್ನ ನೆಗೆಟಿವ್ ಸೆಂಟೆನ್ಸ್ಗೆ ಹೇಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.